ಎಲ್ಲರಿಗೂ ನಮಸ್ಕಾರ. ವಸಿಷ್ಠಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಘಮ್ ಎನ್ನುವ ಗರಂ ಮಸಾಲೆನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಕೆ.ವಿ. ಸುಮಾ ಕಲ್ಲಾಳ ಅವರು ಒಂದು ಕ್ಲಾಸ್ ಮಾಡಿದರು ತೀರ್ಥಹಳ್ಳಿಯಲ್ಲಿ. ಪಾನಿಪುರಿ ಸಮೋಸಕ್ಕೆ ಇದನ್ನು ಗರಂ ಮಸಾಲೆನ ಹಾಕಬೇಕು ಅಂತ ನಾವು ಪ್ರಿಪೇರ್ ಮಾಡ್ಕೊಂಡಿದ್ವಿ ಮೊದಲೇ. ನಾನೊಂದು 20 ವರ್ಷದಿಂದ ಇದೇ ಗರಂ ಮಸಾಲೆನ ಯೂಸ್ ಮಾಡ್ತಾಯಿದ್ದೀನಿ. ಲಾರ್ಜ್ ಸ್ಕೇಲಲ್ಲಿ ಮಾಡೋರು ನಾನು ಹೇಳಿದಂಥ ಅಳತೆಯ 2ರಷ್ಟು ತೊಗೊಂಡು ಮಾಡ್ಕೊಳ್ಳಿ. ಸೇಲ್ ಮಾಡೋದಾದರೆ ಸ್ವಲ್ಪ ಅರಿಶಿನ ಪುಡನ ಮಿಕ್ಸ್ ಮಾಡ್ಕೊಂಡು ಸೇಲ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಗರಂ ಮಸಾಲೆ. ನಾನು ಎಲ್ಲ ನಾರ್ತ್ ಇಂಡಿಯನ್ ಡಿಶಸ್ಗೂ ಇದನ್ನೇ ಯೂಸ್ ಮಾಡ್ತೀನಿ, ಪಲಾವ್ಗೂ ಇದನ್ನೇ ಯೂಸ್ ಮಾಡ್ತೀನಿ. ಒಂದು ದಪ್ಪ ತೆಳದ ಪಾತ್ರೆನ ತೊಗೋಬೇಕಾಗತ್ತೆ. ಅದನ್ನು ನೀವು ಬಿಸಿ ಮಾಡ್ಕೊಳ್ಬೇಕು ಸ್ಟವಲ್ಲಿ. ಆಮೇಲೆ ಇದಕ್ಕೆ ಜಾಪತ್ರೆ 20 ಗ್ರಾಮ್ ಹಾಕ್ಕೋಬೇಕಾಗತ್ತೆ, ಚಕ್ಕೆ 100 ಗ್ರಾಮ್ ಹಾಕ್ಕೋಬೇಕಾಗತ್ತೆ, ಶಾಯಿ ಜೀರಾ 50 ಗ್ರಾಮ್ ಹಾಕ್ಕೋಬೇಕಾಗತ್ತೆ, ಸೋಂಪು 100 ಗ್ರಾಮ್ ಹಾಕ್ಕೋಬೇಕಾಗತ್ತೆ, ಏಲಕ್ಕಿ 40 ಗ್ರಾಮ್ ಹಾಕ್ಕೋಬೇಕು, ಲವಂಗ 40 ಗ್ರಾಮು, ಪಲಾವ್ ಎಲೆ 50 ಗ್ರಾಮು, ಜಾಯಿಕಾಯಿ 1 ತೊಗೋಬೇಕು, ಕಲ್ಲು ಹೂವು 20 ಗ್ರಾಮ್ ತೊಗೋಬೇಕು. ಇದಿಷ್ಟನ್ನು ನಾವು ಬಿಸಿಲಿಗಿಟ್ಟು ಆಮೇಲೆ ಮಿಕ್ಸರಲ್ಲಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಪುಡಿ ಮಾಡಿಕೊಂಡು ನಾನು ಜರಡಿಲಿ ಸಾಣಿಸ್ಕೊಂಡಿದ್ದೀನಿ. ನುಣ್ಣಗೆ ಪೌಡ್ರನ್ನ ಮಾಡಿಕೊಂಡು ನಾನು ಗ್ಲಾಸ್ ಡಬ್ಬಿಲಿ ಶೇಖರಿಸಿ ಇಟ್ಕೊಂಡ್ರೆ ನೀವು ಒಂದು 6 ತಿಂಗಳು 1 ವರ್ಷದವರೆಗೂ ಅದು ಹೊರಗಡೆ ಇಟ್ಟರು ಏನೂ ಆಗೋಲ್ಲ. ತುಂಬ ಅವತ್ತು ಪೌಡರ್ ಮಾಡಿದ ದಿನ ಇಡೀ ಮನೆಯೆಲ್ಲ ಘಮ್ ಅಂತಿರುತ್ತೆ. ಅದಕ್ಕೆ ನಾನು ಘಮ್ ಎನ್ನುವ ಗರಂ ಮಸಾಲೆ ಅಂತ ಹೇಳಿದೆ. ನೀವು ಇನ್ನೂ ಅನೇಕ ಪುಡಿಗಳನ್ನು ನಾನು ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ. ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೊದಲೇ ಹೇಳಿದ್ದೀನಿ, ಇನ್ನೊಂದು ಸರಿ ಹೇಳ್ತೀನಿ. ಡಿಸ್ಕ್ರಿಪ್ಷನ್ನಿ ಇದರ ಅಳತೆ ಕೊಟ್ಟಿರ್ತೀನಿ. ಅಕಸ್ಮಾತ್ ನಿಮಗೆ ಯಾರಿಗಾರು ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಇದ್ರ ಬಗ್ಗೆ ಹೇಳ್ತೀನಿ. ಗರಂ ಮಸಾಲೆ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ನೀವು ಮಾಡ್ಕೊಂಡು ನೋಡಿ. ನಾನು ವೆಜಿಟೇರಿಯನ್ ಆಗಿದ್ದರಿಂದ ನಾನು ವೆಜ್ಜಿಗೆ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ನಾನ್ ವೆಜ್ ಮಾಡೋರು ಒಂದು ಸರಿ ಇದನ್ನು ಹಾಕಿ ನೋಡಿ, ತುಂಬ ಚೆನ್ನಾಗಾಗತ್ತೆ. ನಾನು ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ, ಅಥವಾ ನೀವು ಜಾಸ್ತಿ ಮಾಡೋದಾದರೆ ಮಿಲ್ಲಿಗೆಲ್ಲ ಕೊಟ್ಟು ಪುಡಿ ಮಾಡಿಸ್ಬೋದು. ಧನ್ಯವಾದಗಳು.